ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ನೋಡ್ತಾ ಇರ್ಬೋದು ಹೊಲದೊಳಗೆ ಕೆಲಸ ಮಾಡ್ಕೋತ ಇವತ್ತು ಡೈಲಿ ರೂಟೀನ್ನ ನಾನು ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಇವಾಗ 7-8 ದಿನ ಏನೈತಲ್ಲ ಹೊಲದೊಳಗೆ ಕೆಲಸ ಕಂಪ್ಲೀಟ್ ಆದ ನಂತರ ನಾನು ಟೈಲರಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ಟೈಮ್ ಸಿಕ್ತು ಅಂತಂದರೆ ವಿಡಿಯೋ ಮಾಡಿದ್ನಿ ಅಂತಂದರೆ ಖಂಡಿತವಾಗ್ಲೂ ನಾನು ಟೈಲರಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಹೊಲದೊಳಗಿನ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ನಾನು ಟೈಲರಿಂಗ್ನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಟೈಮ್ ಬಂದು ಇವಾಗ 7:30 ಆಗೈತಿ. ಹಾಗೆ ಮನೆಯಾಗ ಏನೈತಲ್ಲ ಎಲ್ಲ ಕೆಲಸ ಒಂದು ಸ್ವಲ್ಪ ಬಂದು ಈಗ ಮುಂಜಾನೆ ಏನೈತಲ್ಲ 5 ಗಂಟೆಗೆ ಬಂದ 1 ಗಂಟೆ ಕೆಲಸ ಮಾಡಿಬಿಟ್ಟು ಹೋಗಿ ಮತ್ತು ದನ ಕರು ಹಿಂಡು ಇರ್ತಾವಲ್ಲ ಹಿಂಡ್ಕೊಂಡು ಮಾಡಿ ಚಹಾ ಅದು ಕುಡ್ದು ಇವಾಗ ಹಿಟ್ಟು ಕಲಸಿಟ್ಟು ಬಂದನು. ಇವಾಗ ಚಪಾತಿ ಮಾಡಬೇಕು ಹೋಗಿ ಇನ್ನೂ ಒಂದು ಸ್ವಲ್ಪ ಒಂದು 10-20 ನಿಮಿಷ ಕೆಲಸ ಮಾಡಿಬಿಟ್ಟು ಮತ್ತು ಮನ್ಯಾಗ ಹೋಗಿ ಅಡುಗೆ ಮಾಡಿ ಎಲ್ಲ ಹುಡುಗರು ಏನೈತಲ್ಲ ಸ್ಕೂಲಿಗೆ ಕಳಿಸಾದ ನಂತರ ಮತ್ತು ಬಂದ 1 ಗಂಟೆ ಕೆಲಸ ಮಾಡಿಬಿಟ್ಟು ಮತ್ತು ಮನೆಗೆ ಹೋಗ್ತೀನಿ. ಯಾಕಂತಂದ್ರೆ ಅವರು ಸ್ಕೂಲಿಗೆ ಬುತ್ತಿ ತೊಗೊಂಡು ಹೋಗಾರಿರ್ತಾರೆ. ಹೀಗಾಗಿ ಮನೆಗೆ ಹೋಗಿ ಅಡುಗೆದು ಕಂಪ್ಲೀಟ್ ಮಾಡಿ ಆದ ನಂತರ ಇನ್ನು ಮತ್ತು ಬಂದು ಹೊಲ್ದಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಹಳ್ಳಿ ಒಳಗೆ ಟೈಲರಿಂಗ್ ಜೊತೆ ನಮ್ದು ಹೊಲ ಮನೆ ಕೆಲಸ ಈ ರೀತಿಯಾಗಿರ್ತೈತಿ. ಹಾಗೆ ಡೈಲಿ ರೂಟೀನ್ನ ಅಷ್ಟೊಂದು ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡೋಂಗಿಲ್ಲ. ಹೀಗಾಗಿ ಇವತ್ತು ಡೈಲಿ ರೂಟೀನ್ನ ಶೇರ್ ಮಾಡ್ಲಾಕತ್ತೀನಿ. ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ಗೆ ಗ್ರೋ ಆಗಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಮಾರ್ನಿಂಗ್ ಟೈಮಲ್ಲಿ ಬೇಗನೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗ್ ಟೈಮ್ 5 ಗಂಟೆ ಆಗಿತ್ತೇನೋ ಆ ಟೈಮಲ್ಲಿಗೆ ಬಂದು ಸ್ಟಾರ್ಟ್ ಮಾಡಿ ಇನ್ನೂ ಏನೈತಲ್ಲ ಟೈಲರಿಂಗ್ ವಿಡಿಯೋ ಏನೈತಲ್ಲ ಇವತ್ತು ಸಾಧ್ಯ ಆಯಿತು ಅಂತಂದ್ರೆ ಮಧ್ಯಾಹ್ನ ಟೈಮ್ದಳಿಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ಒಂದು 5 ಬ್ಲೌಸ್ ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ವಿ. ಅವನು ಕೂಡ ಇನ್ನೂ ಹುಕ್ಸ್ ಹಾಕೋದು ಕೈಬೆಲಿಗೆ ಹಾಕೋದು ಅದು ಕೂಡ ಬಾಕಿ ಇತ್ತು. ಏನಾದರೂ ಟೈಮ್ ಸಿಕ್ತು ಅಂತಂದ್ರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಷ್ಟು ಹೊಲದೊಳಗೆ ಮನೆ ಕೆಲಸದೊಳಗೆ ಮಕ್ಕಳು ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಸಿಕ್ತು ಅಂದರೂ ಕೂಡ ಬ್ಲೌಸ್ ಕಟ್ಟಿಂಗ್ ಮಾಡಿರ್ಬೋದು, ಹಾಗೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿರ್ತೀನಿ. ಈ ಮಧ್ಯದೊಳಗೆ ಏನೈತೆಲ್ಲ ಒಂದು ಸ್ವಲ್ಪ ಆರಿ ವರ್ಕ್ ಕೂಡ ಹಾಗೆ ಪ್ರಾಕ್ಟೀಸ್ ಮಾಡಿರ್ತೀನಿ. ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿತ್ತು ಅಂತಂದರೆ ಇವಾಗ ಪರ್ಫೆಕ್ಟಾಗಿ ವರ್ಕ್ ಮಾಡ್ಬೋದಿತ್ತು ಎಲ್ಲ. ಹಾಗೆ ಮೊದಲಿಗೆ ಏನೈತೆಲ್ಲ ನಾನು ಟೈಲರಿಂಗ್ಗಿಂತಲೂ ಹೊಲದೊಳಗಿನ ಕೆಲಸಕ್ಕೆ ಮೊದಲಿಗೆ ಇಂಪಾರ್ಟೆಂಟ್ ಕೊಡ್ತೀನಿ. ಯಾಕಂತಂದ್ರೆ ಇದನ್ನ ಕೆಲಸ ಕಂಪ್ಲೀಟ್ ಮಾಡಿತ್ತು ಅಂತಂದರೆ ಟೈಮ್ ಸಿಕ್ತು ಅಂತಂದ್ರೆ ಟೈಲರಿಂಗ್ ಕೂಡ ಸ್ಟಾರ್ಟ್ ಮಾಡಿರ್ತೀನಿ. ಹೀಗೆ ಹೊಲದೊಳಗೆ ಕೆಲಸ ಮನೆಯೊಳಗೆ ಕೆಲಸ ಮಾಡಿಕೊಂಡು ದನ ಕರು ಏನು ಹಿಂಡು ಇರ್ತಾವಲ್ಲ ಅವನ್ನೆಲ್ಲ ಮಾಡಿಕೊಂಡು ನಾನು ಟೈಲರಿಂಗ್ಗೆ ಅಂಥೇಳಿ ಟೈಮಿಂಗ್ ಕೊಡ್ತೀನಿ. ಇವಾಗ ಎಲ್ಲರೂ ಹೇಳ್ತಿರ್ತಾರೆ ಮನೆ ಕೆಲಸ ಮಾಡಿಕೊಂಡು ನಮ್ಮ ಬ್ಲೌಸನ್ನು ನಮಗೆ ಸ್ಟಿಚಿಂಗ್ ಮಾಡ್ಲಿಕ್ಕಾಗೋದಿಲ್ಲ, ಇನ್ನು ಕಸ್ಟಮರ ಬ್ಲೌಸನ್ನು ಇವಾಗ ಸ್ಟಿಚಿಂಗ್ ಮಾಡೋಣ್ರಿ ಅಂತ ಹೇಳ್ತಿರ್ತಾರೆ. ಯಾಕಂತಂದರೆ ನಾವು ಅನಾವಶ್ಯಕವಾಗಿ ಮಧ್ಯಾಹ್ನದೊಳಗೆ ಒಂದಿಷ್ಟು ಟೈಮ್ನ ವೇಸ್ಟ್ ಮಾಡ್ತಿರ್ತೀವಿ. ಅದೇ ರೀತಿ ಏನೈತಲ್ಲ ನಾನು ರೆಸ್ಟ್ ಮಾಡೋ ಟೈಮ್ ಒಳಗೆ ಏನೈತಲ್ಲ ಆ ಟೈಮಿಂಗನ್ನು ನಾನು ಟೈಲರಿಂಗಾಗಿ ಆ ಒಂದು ಟೈಮಿಂಗನ್ನ ಕಟ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟಾಗಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಹೋಗಿರ್ತಕ್ಕಂಥ ನಾವು ಟೈಮನ್ನು ಮತ್ತು ನಮ್ಗೆ ಹೊಳೆ ಸಿಗ್ತೈತಿ ಅಂತಂದ್ರೆ ಆಗಂಗಿಲ್ಲ. ನಾವು ಸಿಕ್ಕಂಥ ಒಂದು ಟೈಮಿಂಗನ್ನು ನಾವು ಯುಟಿಲೈಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಹಾಗೆ ನೋಡ್ತಾ ಇರ್ಬೋದಲ್ಲ ಇಷ್ಟ ಆಗೈತಿ. ನಾ ಮತ್ತೆ ಸಂಜೆ ಟೈಮಲ್ಲಿ ಆದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಕೆಲಸ, ಇಲ್ಲ ಅಂತಂದ್ರೂ ಮತ್ತೆ ಮಾರ್ನಿಂಗ್ ಟೈಮಲ್ಲಿ ಮತ್ತೆ ಕಡಿಯೋದು ಇದೇನೈತಲ್ಲ. ಮತ್ತು ಸಂಜೆ ಒಂದು 4ರಿಂದ 6 ಗಂಟೆವರೆಗೂ ಇದನ್ನು ತೆನಿಯೋದು ಮುರಿದ್ವಿ ಅಂತಂದರೆ ಒಂದು 2 ಡೇಸ್ ಒಳಗಂತ ಈ ಫುಲ್ ಇದನ್ನೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೋಬಹುದು. ಹೀಗಾಗಿ ಹೊಲದೊಳಗೆ ಕೆಲಸ ಮಾಡಿಕೊಂಡು ಇವಾಗ ನಾನು ಮನೆಯೊಳಗೆ ಮೆಂಬರ್ಸ್ ಬ್ಲೌಸ್ ಅಷ್ಟೇ ಅಲ್ಲ ಕಸ್ಟಮರ್ ಬ್ಲೌಸ್ ಕೂಡ ನಾನು ಸ್ಟಿಚಿಂಗ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋ ಒಳಗೆ ನೋಡ್ತಾ ಇರ್ತೀರಲ್ಲ. ಹೀಗಾಗಿ ಹಲವಾರು ಇನ್ನೊಂದು ಏನಂತಂದ್ರೆ ಕಸ್ಟಮರ್ಸ್ ಕೂಡ ನನಗೆ ಟೈಮಿಂಗ್ಗೆ ಬ್ಲೌಸಸ್ನ ಕೊಡ್ರಿ ಅಂತ ಹೇಳ್ತಿರ್ತಾರೆ. ಹಿಂಗೆ ಕೆಲಸದೊಳಗೆ ಏನೈತಲ್ಲ 1-2 ದಿನ ಹೆಚ್ಚು ಕಡಿಮೆ ಆಗಿರ್ತೈತಿ. ಫ್ರೀ ಇದ್ದೆ ಅಂತಂದರೆ ನಾನು ಕರೆಕ್ಟ್ ಟೈಮಿಂಗ್ಗೆ ಏನೈತಲ್ಲ ಅವರ ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿರ್ತೀನಿ. ಹಾಗೆ ಒಂದಿಷ್ಟು ಇವಾಗ ನೋಡ್ತಾ ಇರ್ಬೋದು, ಶಾರ್ಟ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಎಂಬ್ರಾಯ್ಡಿಂಗ್ ಕೂಡ ನಾನು ಪ್ರಾಕ್ಟೀಸ ಮಾಡ್ಲಾಕತ್ತೀನಿ. ಇದು ಜಿಗ್ಜಾಗ್ ಮಷಿನ್ ಮೇಲೇ ಸೆಟ್ಟಿಂಗ್ ಮಾಡಿಬಿಟ್ಟು ಇವಾಗ ವರ್ಕ್ ಮಾಡ್ಲಾಕತ್ತೀನಿ. ಯಾಕಂತಂದ್ರೆ ಇವಾಗ ಯಾವುದಾದ್ರೂ ಒಂದು ನಮ್ಮ ಬ್ಲೌಸನ್ನೇ ಸಿಂಪಲಾಗಿ ವರ್ಕ್ ಮಾಡ್ಕೋಬೇಕು ಅಂತಂದ್ರೆ ಹೊರಗಡೆ ಮತ್ತು ನಾವು
ಅದು ದುಡ್ಡು ಕೊಟ್ಟು ವರ್ಕ ಮಾಡಿಸ್ಬೇಕಾಗ್ತೈತಿ. ಈ ಸಿಂಪಲ್ಲಾಗಿ ನೀವು ಕಸ್ಟಮರ್ ಬ್ಲೌಸ್ ವರ್ಕ್ ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಮನೆಯೊಳಗೆ ನಮ್ಮ ಬ್ಲೌಸ್ ಆಗಿರ್ಬೋದು, ಯಾವುದೋ ಒಂದು ಗ್ರ್ಯಾಂಡ್ ಸಾರಿ ಆಗಿತ್ತು ಅಂತಂದ್ರೆ ಅದ್ರ ಮ್ಯಾಗಿನ ಬ್ಲೌಸಿಗೆ ಆಗಿರ್ಬೋದು ವರ್ಕ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಈ ಎಂಬ್ರಾಯ್ಡಿಗೆ ಕಲಿಬೇಕನ್ನೋ ಒಂದು ಕಾರಣ ಏನು ಅಂತಂದ್ರೆ, ಇವಾಗ ನಾನು ಆಲ್ರೆಡಿ ಆರಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಔಟ್ಲೈನ್ ಕೊಡಲಿಕ್ಕೆ ಎಲ್ಲ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತಗೊಳ್ತಲ್ಲ. ಹೀಗಾಗಿ ಈ ಒಂದು ಮಷಿನ್ ಮೇಲೆ ಕಟ್ ವರ್ಕ್ ಶೇಪ್ ಆಗಿರ್ಬೋದು, ಮತ್ತು ಒಂದು ನಾವು ಏನಾದರೂ ಔಟ್ಲೈನ್ ಕೊಡಬೇಕಾಯ್ತು ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತೈತಿ. ಮತ್ತು ಲೀಫ್ ಡಿಸೈನ್ ಆಗಿರ್ಬೋದು, ಅದು ನಮ್ಗೆ ಟೈಮಿಂಗ್ ಸೇವ್ ಆಗ್ತೈತೆ ಅಂತ ಹೇಳ್ಬೋದು. ಹೀಗಾಗಿ ನಾನು ಆರಿ ವರ್ಕೇ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಇದನ್ನು ಎಂಬ್ರಾಯ್ಡಿಂಗ್ ಕಲಿಯಾಕತ್ತೇನೆ. ಯಾಕಂತಂದ್ರೆ ಇವಾಗ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ಯಾವುದಾದ್ರೂ ಲೀಫ್ ಡಿಸೈನ್ ಆಗಿರ್ಬೋದು, ನಾವು ಈ ಒಂದು ಜಿಗ್ಜಾಗ್ ಮಷಿನ್ದಿಂದ ಲೀಫ್ ಫಿಲ್ಲಿಂಗ್ ಮಾಡಿದ್ವಿ ಅಂತಂದರೆ ಜಸ್ಟ್ ನಾವು ಔಟ್ಲೈನ್ ಕೊಟ್ಟರೆ ಸಾಕು, ಕಂಪ್ಲೀಟ್ ಆಗುತ್ತೆ. ಇವಾಗ 4-5 ದಿನ ತೊಗೊಳ್ತಕ್ಕಂಥ ಬ್ಲೌಸನ್ನು ನಾವು 2 ದಿನದೊಳಗೆ ಕಂಪ್ಲೀಟ್ ಮಾಡ್ಬೋದು. ಹೀಗಾಗಿ ಅದಕ್ಕೂ ಹೆಲ್ಪ್ ಆಗ್ಬೋದು. ಮತ್ತು ಇದು ವರ್ಕ್ ಕೂಡ ಫಿನಿಶಿಂಗ್ ನೀಟ್ ಬರ್ಲಾಕತ್ತು ಅಂತಂದರೆ ಇದೇ ಇದನ್ನು ಸಿಂಪಲ್ ಯಾವುದಾದ್ರೂ ರೌಂಡ್ನಿಗ ಸಿಂಪಲ್ 1-1.5 ಇಂಚ್ ಒಳಗೆ ಏನೈತಲ್ಲ ಈ ರೀತಿಯಾಗಿ ವರ್ಕ್ ಮಾಡ್ಲಾಕ ಕಲಿತಾ ಕ್ರಮೇಣ ಒಳಗೆ ಏನೈತಲ್ಲ ಗ್ರ್ಯಾಂಡ್ ವರ್ಕ್ ಮಾಡ್ಬೋದೇನೋ ಅನ್ನೋ ಒಂದು ನಂಬಿಕೆಯಿಂದ ಸ್ಟಾರ್ಟ್ ಮಾಡೀನಿ. ನೋಡಬೇಕು, ಪ್ರಾಕ್ಟೀಸ್ ಮಾಡಿ ಯಾವ ರೀತಿಯಾಗಿ ವರ್ಕ್ ಬರುತ್ತೆ ಅಂತ ಹೇಳಿ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲತ್ತಿರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂತಂದ್ರೆ ಒಂದು ಲೈಕ್ ಕೊಡಿರಿ. ಹಾಗೆ ಆದಷ್ಟು ತನಕ ಫ್ಯಾಮಿಲಿ ಒಳಗೆ ಯಾರಾದರೂ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಯಾರು ಅಂತಂದ್ರೆ ಆದಷ್ಟು ಅವ್ರಿಗೆ ಶೇರ್ ಮಾಡಿದ್ರಿ ಅಂತ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮದು ಚಾನಲ್ ಇನ್ನೂ ಗ್ರೋ ಆಗ್ಲಿಕ್ಕೆ ಕೂಡ ಸಾಧ್ಯ ಆಗ್ತೈತಿ. ಹಾಗೆ ನನಗೆ ಇನ್ನೊಂದು ಕಮೆಂಟ್ಸ್ ಹೇಳಬೇಕು ಅಂತಂದ್ರೆ, ನಮ್ಗೆ ಒಬ್ಬ ವ್ಯೂವರ್ಸು ಕಮೆಂಟ್ ಮಾಡಿದರು, 4x ಬ್ಲೌಸ್ನ ನೀವು ಯಾವ ರೀತಿಯಾಗಿ ಶೋಲ್ಡರ್ ತೊಗೋತೀರಾ, ಆರ್ಮ್ ಲೆಂತು, ವಿಡ್ತು, ಶೋಲ್ಡರ್ ಎಷ್ಟು ತೊಗೋತೀರಿ, ಈ ರೀತಿಯಾಗಿ ಕಮೆಂಟ್ ಮಾಡಿದರು. ಸೊ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ಬೇಕಂತಂದರೆ ಇವಾಗ ನೋಡ್ತಾ ಇದ್ದೀರಲ್ವ ಹೊಲದ ಕೆಲಸ, ಹಾಗೆ ಅರ್ಜೆಂಟಾಗಿ ಕಸ್ಟಮರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಹೀಗಾಗಿ ನನಗೆ ಟೈಮಿಂಗ ಸಾಕಾಗ್ತಾಯಿಲ್ಲ. ಅದಕ್ಕೆ ನಾನು ಇವತ್ತು ಡೈಲಿ ರೂಟೀನ್ನ ಶೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಒಂದಿಷ್ಟು ಫ್ರೆಂಡ್ಸ್ ಕೇಳ್ತಾಯಿದ್ರು, ಯಾಕೆ ರೆಗ್ಯುಲರಾಗಿ ವಿಡಿಯೋ ಹಾಕ್ತಾಯಿಲ್ಲ, ಹಾಕಿದ್ರೆ ಇನ್ನೂ ಹೆಲ್ಪ್ ಆಗ್ತೈತಿ, ವ್ಯೂಸ್ ಕೂಡ ಇನ್ಕ್ರೈಸ್ ಆಗ್ತಾವೆ ಅಂತ ಹೇಳಕತ್ತಿದ್ರು. ಬಟ್ ಕೆಲಸದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವಾಗ ವಿಡಿಯೋ ಮಾಡಿ ಹಾಕ್ತೀನಿ ಅಂತಂದ್ರೆ ಅದಕ್ಕೂ ಕೂಡ 1 ಗಂಟೆ 2 ಗಂಟೆ ಟೈಮಿಂಗ್ನ ನಾವು ಕೊಡಬೇಕಾಗ್ತೈತಿ. ಇವಾಗ ಮನೆಯೊಳಗೆ ಮಕ್ಕಳು ಇರ್ತಾರಲ್ಲ, ಅವ್ರನ್ನೂ ಕೂಡ ರೆಡಿ ಮಾಡಿಬಿಟ್ಟು ಸ್ಕೂಲ್ ಕಳಿಸಿ ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಇತ್ತಂದ್ರೆ ಅದನ್ನು ಮಾಡಿಕೊಂಡು ಏನೋ 1 ಗಂಟೆ 2 ಗಂಟೆ ಕೆಲಸ ಮಾಡಿದರೂ ಕೂಡ ನಮ್ಮ ಟೈಮ್ ಕೊಡಲೇಬೇಕಲ್ಲ. ಹೀಗಾಗಿ ಅದು ಮಾಡಿಕೊಂಡು ಮತ್ತು ಯಾರಾದರೂ ಕಸ್ಟಮರು ಬೇಗನೆ ಕೊಡ್ರಿ ಅಂತ ಹೇಳ್ತಿರ್ತಾರೆ, ಅವರು ಒಂದೊಂದು ಬ್ಲೌಸ್ನ ರೆಡಿ ಕೆಲಸದೊಳಗೆ ಒಂದೊಂದು ಬ್ಲೌಸ್ನ ರೆಡಿ ಮಾಡಿ ಕೊಡೋಷ್ಟ್ರೊಳಗೆ ಏನೈತಿಲ್ಲ ವಿಡಿಯೋ ಮಾಡ್ಲಿಕ್ಕಾಗಿರಂಗಿಲ್ಲ. ವಿಡಿಯೋ ಮಾಡಿದರೂ ಕೂಡ ಎಡಿಟ್ ಮಾಡಿ ಹಾಕ್ಲಿಕ್ಕಾಗಿರಂಗಿಲ್ಲ. ಯಾಕಂತಂದ್ರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಯಾರಾದರೂ ಯೂಟ್ಯೂಬರ್ ಇದು ಅಂತಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತೆ. ಯಾಕಂತಂದರೆ ಎಷ್ಟು ಕಷ್ಟ ಐತಿ ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡಬೇಕು ಅಂತಂದರೆ. ಇವಾಗ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಥಂಬ್ನೇಲ್ನ ರೆಡಿ ಮಾಡಿಬಿಟ್ಟು ನಾವು ಅಪ್ಲೋಡ್ ಏನೊಂದು ಪ್ರೊಸೀಜರ್ ಇರುತ್ತಲ್ಲ ಒಂದಿಷ್ಟು ಟೈಮಿಂಗ್ನ ಕೊಡಬೇಕಾಗ್ತೈತಿ. ಹೀಗಾಗಿ ಒಂದು 4x ಬ್ಲೌಸ್ನ ನನಗೆ ತೋರಿಸ್ರಿ ಅಂತ ಹೇಳ್ಯಾರ. ಇನ್ನೊಂದು ಮತ್ತು ಚಿಕ್ಕ ಮಕ್ಕಳು 2 ವರ್ಷದ ಮಕ್ಕಳಿಗೆ ಫ್ರಾಕ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ರಿ ಅಂತ ಹೇಳ್ಯಾರ. ಯಾಕಂತಂದರೆ ಇವಾಗ ವಿಡಿಯೋಗೋಸ್ಕರ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ಯಾರಾದರೂ ಕಸ್ಟಮರ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟಿದ್ರು ಅಂತಂದ್ರೆ ಸ್ವಲ್ಪ ಬೇಗ ಮಾಡ್ಬೋದು. ಹೀಗಾಗಿ ನಾನು ಖಂಡಿತವಾಗ್ಲೂ ಆ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿರಲಿಲ್ಲ. ಹೀಗಾಗಿ ಆ ವಿಡಿಯೋ ಮೂಲಕನೇ ಹೇಳಬೇಕಂತ ಹೇಳಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೇನೈತಲ್ಲ, ನಾನು ಮೊದಲಿಗೆ 4x ಬ್ಲೌಸ್ನ ಯಾವ ರೀತಿಯಾಗಿ ನಾನು ಹಳ್ಳಿಯಲ್ಲಿ ಯಾವ ಮೆಥಡ್ನ ಯೂಸ್ ಮಾಡಿಬಿಟ್ಟು ನಾನು ಕಟಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಆ ಒಂದು ಮೆಥಡ್ ಇಷ್ಟ ಆಯಿತು ಅಂತಂದ್ರೆ ಹಾಗೆ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡದೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಫ್ರಾಕ್ ಕಟ್ಟಿಂಗ್ ಕೂಡ ಹೇಳ್ತೀನಿ, ಮತ್ತು ಲೆಹಂಗಾ ಬ್ಲೌಸ್ ಕಟ್ಟಿಂಗ್ ಅದು ಕೂಡ ಕೇಳ್ಯಾರ. ಇವು 3 ಕಮೆಂಟ್ ನೋಡಿರಿ. ನಾರ್ಮಲ್ 4x ಬ್ಲೌಸ್ ಕಟ್ಟಿಂಗು ಮತ್ತು ಅದನ್ನು ಕೂಡ ಸ್ಟಿಚಿಂಗ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಮತ್ತು ಫ್ರಾಕ್ ಕಟ್ಟಿಂಗು ಮತ್ತು ಲೆಹಂಗಾ ಇವೇನೈತಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೋರಿಸ್ತೀನಿ. ಹಾಗೆ ಇನ್ನೊಂದು 4-5 ಡೇಸ್ ಒಳಗೆ ಏನೈತಲ್ಲ ಇದು ನಾರ್ಮಲ್ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಯಾಕಂತಂದರೆ ಇವಾಗ ಒಂದಿಷ್ಟು ಬ್ಲೌಸ್ಗಳು ಅದಾವೆ, ಬಟ್ ಕಟೋರಿ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಹೀಗಾಗಿ ಅವನ್ನೆಲ್ಲ ಒಂದು ದಿನ ಏನೈತಲ್ಲ ಕಟಿಂಗ್ ಮಾಡಿ ಇಟ್ಟೀನಿ. ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ಒಂದಿಷ್ಟು ಬ್ಲೌಸ್ ಇವಾಗ ಏನೈತಲ್ಲ ಒಂದು 4 ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಇನ್ನೂ ಒಂದು ಬಾಕಿ ಐತಿ. ಸಂಜೆ ಟೈಮ್ ಒಳಗೆ ಯಾವಾಗಾದರೂ ಟೈಮಿಗೆ ಸಿಕ್ತು ಅಂತಂದರೆ ಅದನ್ನೂ ಕೂಡ ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡ್ತೀನಿ. ನಾರ್ಮಲ್ ಬ್ಲೌಸ್ನ ಯಾವಾಗ ಕಟಿಂಗ್ ಮಾಡ್ಲಾಕತ್ತಿರ್ತೀನಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಗ ಕೂಡ ಸ್ಕೂಲ್ದಿಂದ ಬಂದಾದ ನಂತರ ಹಾಗೆ ಅವನು ಕರ್ಕೊಂಡು ಕೆಲಸ ಮಾಡೋದು ಸ್ಟಾರ್ಟ್ ಇತ್ತು. ಹೀಗಾಗಿ ಕಂಟಿನ್ಯೂಸ್ ಆಗಿ ಟೈಲರಿಂಗ್ಗೆ ಟೈಮಿಂಗ್ ಕೊಡಲಿಕ್ಕೆ ಆಗಂಗಿಲ್ಲ. ಹಿಂಗೆ ಯಾಕಂದ್ರೆ ಹಳ್ಳಿ ಒಳಗಂತಂದ್ರೆ ಇನ್ನೂ ಸಿಟಿಂಗ್ ಇತ್ತಲ್ಲ, ಹಳ್ಳಿ ಒಳಗೆ ಏನೈತಲ್ಲ ಸ್ವಲ್ಪ ಟೈಮಿಂಗ್ ಕೊಡೋದು ಕಡಿಮೆ ಅಂತ ಹೇಳ್ಬೋದು. ಇವಾಗ ಟೈಮ್ ಅಡ್ಜಸ್ಟ್ ಆಗುತ್ತಲ್ಲ, ಸೊ ಆವಾಗ ನಾನು ಬ್ಲೌಸ್ನ ಸ್ಟಿಚ್ ಮಾಡಿರ್ತೀನಿ. ಇನ್ನೂ ಒಂದಿಷ್ಟು ಬೋಟ್ನಿಂಗ್ ಬ್ಲೌಸ್ ಡಿಸೈನ್ಸ್ನ ನಾನು ಸೇವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅವನು ಇನ್ನೂ ಸೇವ್ ಮಾಡ್ಲಿಕ್ಕಾಗ್ತಾಯಿಲ್ಲ. ಆಲ್ರೆಡಿ 1-2 ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ನಿ, ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಎಡಿಟ್ ಮಾಡಿ ಹಾಕ್ಲಿಕ್ಕಾಗಂಗಿಲ್ಲ ಅಂಥೇಳಿ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಅರ್ಜೆಂಟ್ ಬೇಕಾಗಿತ್ತು ಕಸ್ಟಮರ್ಗೆ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದ್ದು. ಬಾರ್ಡರ್ ಯೂಸ್ ಮಾಡಿಬಿಟ್ಟು ಒಂದು ಬ್ಲೌಸು ಮತ್ತು ಒಂದು ಸಿಂಪಲ್ಲಾಗಿ ಬೋಟ್ ನೆಕ್ ಇಟ್ಟು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ವು. ಅದೇ ಒಂದು ಡಿಸೈನ್ನ ಇನ್ನೂ ಒಂದು 2-3 ಬ್ಲೌಸ್ನ ಸ್ಟಿಚಿಂಗ್ ಮಾಡೋದೈತಿ, ಆವಾಗ ನಾನು ಶೇರ್ ಮಾಡ್ತೀನಿ. ಇವಾಗ ಹಾಗೆ ನೋಡ್ತಾ ಇರ್ಬೋದು, ಮಧ್ಯಾಹ್ನ ಟೈಮ್ದೊಳಗೆ ಬ್ಲೌಸ್ ಕೂಡ ಕಟಿಂಗ್ ಮಾಡ್ಲಾಕತ್ತೀನಿ. ಇದು ಕೂಡ ಕಟೋರಿ ಬ್ಲೌಸ್ ಆಗಿತ್ತು. ಮೊದಲಿಗೆ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡಾದ ನಂತರ ಇವಾಗ ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಹೇಳಿ ಮಾಡೀನಿ. ಯಾಕಂದರೆ ಟೈಮಿಂಗ್ ಇವಾಗ ಸಿಗುತ್ತಲ್ಲ, ಒಂದಿಷ್ಟು ಬ್ಲೌಸ್ ಕಟಿಂಗ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಮತ್ತೆ ಯಾವಾಗಲಾದ್ರೂ ಒಂದು ಅರ್ಧ ಗಂಟೆ ಟೈಮಿಂಗ್ ಇತ್ತು ಅಂತಂದ್ರೆ ಆರಾಮಾಗಿ ನಾವು ಒಂದು ಪ್ಲೇನ್ ಬ್ಲೌಸನ್ನು ನಾವು ಸ್ಟಿಚಿಂಗ್ ಮಾಡಿ ಮುಗಿಸ್ಬೋದು. ಹೀಗಾಗಿ ಇವಾಗ 1-2 ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ರೆ ಬಂದಿತ್ತಂಥೇಳಿ ಕಟಿಂಗ ಮಾಡ್ಲಾಕತ್ತೀನಿ. ತುಂಬಾ ಹೆಲ್ಪ್ ಆಗ್ತತಿ. ಇವಾಗ ಹಿಂಗೆ ಟೈಮಿಂಗ್ ಸಿಕ್ಕಾಗ ನಾವು ಕಟಿಂಗ್ ಮಾಡಿ ಇಡೋದು ಮತ್ತು ಹುಕ್ಸ್ ಹಚ್ಚೋದು, ಕೈವಲ್ಗೆ ಹಾಕೋದು, ಈ ರೀತಿಯಾಗಿ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಟೈಲರಿಂಗ್ ಒಳಗೆ ಟೆನ್ಷನ್ ಅನ್ನೋದು ಇರೋಂಗಿಲ್ಲ. ಈಗ ಹಲವಾರು ಜನ ಹೇಳ್ತಿರ್ತಾರೆ ಮನೆ ಕೆಲಸದೊಳಗೆ ಹೆಂಗೆ ಸ್ಟಿಚಿಂಗ್ ಮಾಡೋದು, ನಮ್ಮ ಬ್ಲೌಸನ್ನ ನಮಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಅಂದರೆ ನಾವು ಸ್ಟಾರ್ಟಿಂಗ್ ನಾವು ಫ್ರೀ ಇದ್ದಾಗ ಆವಾಗಲೇ ಕಟಿಂಗ್ ಮಾಡೋದು, ಆವಾಗಲೇ ಸ್ಟಿಚಿಂಗ್ ಮಾಡೋದು ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಳ್ತೈತಿ. ಹಿಂಗೆ ಯಾವಾಗಾದರೂ ಬಿಡು ಇದ್ದಾಗ ನಾವು ಸ್ವಲ್ಪ ಮಾಡಿದ್ವಿ ಅಂತಂದ್ರೆ ಏನೋ ಸ್ಟಿಚಿಂಗ್ ಮಾಡ್ದಂಗೆ ಅನ್ಸಂಗಿಲ್ಲ. ಇನ್ನೂ ಆದರೂ ಮನೆಯೊಳಗೆ ಎಷ್ಟೇ ಕೆಲಸ ಇದ್ರೂ ನಾನು ಒಂದು ಅರ್ಧ ಗಂಟೆನಾದರೂ ಟೈಲರಿಂಗೋಸ್ಕರ ನಾನು ಖರ್ಚು ಮಾಡಿರ್ತೀನಿ ಟೈಮಿಂಗನ್ನು. ಏನೂ ಸ್ಟಿಚಿಂಗ್ ಮಾಡೇ ಇಲ್ಲ ಅಂತಂದ್ರೂ ನಾನು ಏನಾದರೂ ಹುಕ್ಸ್ ಅಟ್ಯಾಚ್ ಮಾಡೋದು ಅಥವಾ ಕೈಬೇಲಿ ಹಾಕೋದು ಅದನ್ನಾದ್ರೂ ಮಾಡ್ತೀನಿ. ಇಲ್ಲ ಬ್ಲೌಸ್ ಕಟಿಂಗ್ ಮಾಡಿ ಇಟ್ಟಿರ್ತೀನಿ. ಇಲ್ವಾ ಅದು ಬೇಡ ಅನಿಸಿತ್ತು ಅಂತಂದರೆ ಏನೋ ಆರಿ ವರ್ಕ್ ಪ್ರಾಕ್ಟೀಸ್ ಮಾಡ್ಲಾಕತ್ತಿರ್ತೀನಲ್ಲ ನಾನು, ಅದು ಎಲ್ಲನೂ ಬಟ್ಟೆನ ಒಂದು ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನ ನಾನು ಫ್ರೇಮ್ಗೆ ಫಿಟ್ ಮಾಡಿ ಇಟ್ಬಿಟ್ಟಿರ್ತೀನಿ. ಇವಾಗ ಬೇಕಲ್ಲ ಆವಾಗ ನಾನು ಏನೋ ಒಂದು ಡಿಸೈನ್ನ ಸೇವ್ ಮಾಡೋದಾಗಿರ್ಬೋದು, ನಾನು ಶಾರ್ಟ್ಗೆ ಹಾಕ್ಲಿಕ್ಕೆ ಬೇಕು ಅಂತ ಹೇಳಿ ಅದು ಕೂಡ ವಿಡಿಯೋ ರೆಡಿ ಆಗುತ್ತೆ. ಮತ್ತು ನಮ್ಗೆ ಪ್ರಾಕ್ಟೀಸ್ ಕೂಡ ಆಕತಿ. ಹೀಗಾಗಿ ಇನ್ನೂ ಸ್ವಲ್ಪ ಜರ್ದೋಸೆ ವರ್ಕನ್ನು ಪ್ರಾಕ್ಟೀಸ್ ಮಾಡಬೇಕಾಗೈತಿ. ಒಂದು ಗ್ರ್ಯಾಂಡ್ ಡಿಸೈನು ವರ್ಕ್ ಮಾಡಬೇಕು, ಒಂದು ಬ್ಲೌಸನ್ನ ನಾನು ಎತ್ತಿಟ್ಟೇನೆ, ಅದನ್ನು ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡು ಅದಕ್ಕೆ ಬೇಕಾಗಂತಕ್ಕಂಥ ಪ್ರಾಕ್ಟೀಸ್ ಏನೈತಲ್ಲ ಮೊದಲಿಗೆ ಇವಾಗ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ. ಹೀಗೆ ಏನಾಯ್ತಲ್ಲ ಟೈಮಿಂಗನ್ನು ನಾನು ಒಂದು ಸ್ವಲ್ಪನಾದರೂ ನಾನು ಸ್ಟಿಚಿಂಗ್ ಮಾಡಿದ್ನಿ ಅಂತಂದ್ರೆ ಸಮಾಧಾನ ಅಂಥೇಳಿ ಅನಿಸ್ತೈತಿ. ಎಲ್ಲ ಕಸ್ಟಮರು ಏನಾಯ್ತಲ್ಲ ಬ್ಲೌಸ್ ಕೂಡ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಿದೆ ಅಂತ ಹೇಳ್ತಿರ್ತಾರೆ. ಅದೇ ಒಂದು ಮೆಥಡ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಕಟೋರಿ ಬ್ಲೌಸ್ ಕೂಡ ಕಟಿಂಗ್ ಮಾಡ್ಲಾಕತ್ತೀನಿ. ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡಾದ ನಂತರ ಇವಾಗ ಒಮ್ಮೆಲೇ 2 ಬ್ಲೌಸನ್ನು ನಾನು ಇಟ್ಟು ಇವಾಗ ಒಂದೇ ಹೇಳ್ತಿದ್ದು 6 ಬ್ಲೌಸ್ ಹಾಕಿದ್ರು. ಇವಾಗ 4 ಬ್ಲೌಸ್ ಕಂಪ್ಲೀಟ್ ಆಗೈತಿ. ಇವೊಂದೆರಡು ಹೊಲ್ದ್ರಿಂದ ಆ ಕಸ್ಟಮರ್ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು. ಹೀಗಾಗಿ ಇನ್ನೂ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಕೊಳೆ ಮಾಡಿಟ್ಟೇನಿ. ಎಲ್ಲನೂ ಕ್ರಮೇಣವಾಗಿ ಏನು ಸೀರಿಯಲ್ ಪ್ರಕಾರ ಹಾಕಿರ್ತಾರಲ್ಲ ಅವರು ಅದೇ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡಿ ಕೊಡ್ತಿರ್ತೀನಿ. ಹಾಗೆ ಜಿಗ್ಜಾಗ್ ಮಾಡೋದು ಮತ್ತು ಫಾಲ್ ಹಚ್ಚೋದು ಇನ್ನೂ ಒಂದು 4 ಸಾರಿ ಅದಾವ, ಅವನು ಕೂಡ ಕಂಪ್ಲೀಟ್ ಮಾಡಬೇಕು. ನೋಡಬೇಕು, ಒಂದಿಷ್ಟು ಬ್ಲೌಸ್ನ ಕಂಪ್ಲೀಟ್ ಆದ ನಂತರ ಇನ್ನು ಮಾರನೇ ದಿನ ಫಾಲ್ ಹಚ್ಚಲಿಕ್ಕೆ ಟೈಮಿಂಗ್ ಸಿಕ್ತು ಅಂತಂದ್ರೆ ಅದನ್ನ ಹಚ್ತೀನಿ.
ಹಾಗೆ ಏನೈತಲ್ಲ ಇವಾಗ ಮನೆಯನ್ ಕೆಲಸ ಆಯಿತು, ಟೈಲರಿಂಗ್ ಕೆಲಸ ಆಯಿತು, ಇಷ್ಟೇ ಮಾಡ್ಕೊಂಡು ಕೂತ್ಕೊಂಡೆ ಅಂತಂದ್ರೆ ಹೊಲ್ದಾನ ಕೆಲಸ ಬಾಕಿ ಉಳಿತಾವೆ. ಯಾಕಂತಂದ್ರೆ ಇಷ್ಟು ದಿನ ನನ್ನ ಮಗ ಸಣ್ಣವಿದ್ದಲ್ಲ, ಸೊ ಹೀಗಾಗಿ ಇವಾಗ ಏನೈತಲ್ಲ ಅವನು ಸ್ಕೂಲ್ಗೆ ಹೋಗ್ಲಾಕತ್ತಾನು, ನಮ್ಗೆ ಟೈಮಿಂಗ್ ಅನ್ನೋದು ಇನ್ನೂ ಜಾಸ್ತಿ ಸಿಗ್ತೈತೆ. ಯಾಕಂದ್ರೆ ಅವನಿಗೋಸ್ಕರ ಟೈಮಿಂಗ್ ಅನ್ನೋ ಸ್ವಲ್ಪ ಕೊಡಬೇಕಾಗ್ತಿತ್ತು. ಹಾಗೆ ನಮ್ಮ ಮನೆಯವ್ರಿಗೆ ಕೂಡ ಹೆಲ್ಪ್ ಆಗ್ತೈತಿ. ಯಾಕಂತಂದ್ರೆ ಒಂದು 4 ದಿನ ಆಗೋ ಕೆಲಸ 2 ದಿನಕ್ಕೆ ಕಂಪ್ಲೀಟ್ ಆಗುತ್ತಲ್ಲ, ಮತ್ತು ಹೊಲದೊಳಗೆ ಕೆಲಸನೂ ಬೇಗ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಎಷ್ಟು ನನಗೆ ಸಾಧ್ಯ ಆಗುತ್ತಲ್ಲ ಹೊಲದೊಳಗೆ ಕೆಲ್ಸಕ್ಕೆ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ದನಕರಿಗೆ ಮೇವು ಮಾಡೋದಾಗಿರ್ಬೋದು, ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆಗೂಡಿನೇ ನಾವು ಕೆಲಸ ಮಾಡೋದು. ಹೀಗಾಗಿ ನಾನು ನೆಕ್ಸ್ಟ್ ಮುಂದೆ ಮತ್ತೊಂದು ಯಾವಾಗಲಾದರೂ ಲಾಗ್ ಮಾಡಿ ಅಂತಂದರೆ ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿನ ನಿಮ್ಮ ಜೊತೆ ಪರಿಚಯ ಮಾಡಿಕೊಟ್ಟು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಸಂಜೆ ಅಡುಗೆ ಕೆಲಸ ಮತ್ತೆ ಕಂಪ್ಲೀಟ್ ಆಯಿತು. ಸೊ ನಾನು ಇವತ್ತಿನಿಗೆ ಇಲ್ಲಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಡೈಲಿ ರೂಟೀನ್ನ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಆದಷ್ಟು ಜನಕ್ಕೆ ಟೈಲರಿಂಗಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಟೈಲರಿಂಗ್ ಸ್ಟಾರ್ಟ್ ಮಾಡ್ಲಾಕತ್ತಿದ್ರು ಅಂತಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ಈ ವಿಡಿಯೋ ಒಳಗೆ ಏನೈತಲ್ಲ, ನಾನು ಈ ಚಾನಲ್ ಒಳಗೆ ಜಾಸ್ತಿ ಟೈಲರಿಂಗ್ ಬೇಸ್ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನೋಡೋಣಂತೆ ಯಾವುದೋ ಡೈಲಿ ರೂಟೀನ್ ಅಥವಾ ಯಾವುದಾದ್ರೂ ಒಂದು ಟೈಲರಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತಾರೆ ಎಲ್ಲರೂ ಕೂಡ ಧನ್ಯವಾದಗಳು.